ಕೃಷ್ಣೇಗೌಡನ ಆನೆ ಅಧ್ಯಾಯ 1. ಈಗಾಗಲೇ ನಾವು ಕಳೆದ ಅವಧಿಯೊಳಗೆ ಲೇಖಕರ ಅಥವಾ ನಿರೂಪಕರ ಜೀಪಿನ ಗೇರ್ ಬಾಕ್ಸ್ ಯಾವ ರೀತಿ ಕೆಟ್ಟು ಹೋಗಿರ್ತದ ಅದನ್ನು ತಿಂಗಳಿಗೊಂದು ಸಾರಿ ಜೀಪಿ ನಡಿಕಿತ್ಕೊಂಡು ರಿಪೇರಿ ಮಾಡುವಂತಹ ಕೆಲಸದೊಳಗೆ ಲೇಖಕರು ಯಾವ ರೀತಿ ತೊಡ್ಕೊಂಡಿರ್ತಾರೆ. ಅದೇ ರೀತಿ ಅಲ್ಲಿ ಬಂದಂತಹ ಬೂಟ್ಸ್ ಇಲ್ಲದೆ ಇರುವಂತಹ ಖಾಕಿ ಪ್ಯಾಂಟ್ ದಾರಿ ಬಂದಂತಹ ಸನ್ನಿವೇಶ, ಲೈನ್ಮನ್ ದುರ್ಗಪ್ಪ ಯಾವ ರೀತಿ ಬಂದಿರ್ತಾನೋ ಅನ್ನೋದನ್ನು ಕೂಡ ನಾವು ಕಳೆದ ಅವಧಿಯೊಳಗೆ ನೋಡಿದ್ವು. ಮತ್ತು ಅವರಿಬ್ಬರ ಮಧ್ಯೆ, ನಿರೂಪಕರು ಮತ್ತು ದುರ್ಗಪ್ಪನ ಮಧ್ಯೆ ಏನು ಸಂಭಾಷಣೆ ನಡೀತೈತಿ ಅನ್ನೋದ ಚರ್ಚೆ ಮಾಡ್ತಿದ್ವಿ. ಅದರಲ್ಲಿ ಮುಂದಿನ ಭಾಗ ನೋಡ್ರಿ. ಅವನ ಮಾತು ಕೇಳಿದರೆ ಏನೂ ಕೆಲಸವಿಲ್ಲದೆ ಹುರುಸೊತ್ತಾಗಿದ್ದರಿಂದ ಇಲ್ಲಿವರೆಗೂ ಬಂದಿದ್ದಾನೆಂದು ಅರ್ಥ ಬರುತ್ತಿತ್ತು. ದುರ್ಗಪ್ಪ ಯಾಕೆ ಬಂದಿರಬಹುದು ಲೇಖಕರ ಹತ್ರ ಅನ್ನೋದನ್ನು ನಿರೂಪಕರು ಯೋಚನೆ ಮಾಡ್ತಿರ್ತಾರೋ. ಇವ ಸುಮ್ಮನೆ ಬೇರೆ ಎಲ್ಲ ವಿಚಾರ ಚರ್ಚೆ ಮಾಡ್ತಾ ನಿಂತಿದ್ದನ್ನು ನೋಡಿ ಬಂದಿರುವಂತಹ ಕಾರಣವನ್ನು ದುರ್ಗಪ್ಪ ಹೇಳದೇ ಇರೋದನ್ನು ನೋಡಿದಂತಹ ಲೇಖಕರು ಇವೇನು ಕೆಲಸ ಇಲ್ಲ, ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದಿರಬಹುದು, ಟೈಮ್ ಪಾಸ್ಗಾಗಿ ಬಂದಿರಬಹುದು ಅಂತ ಯಾರು ಅಂದ್ಕೊಳ್ತಾರಂದ್ರೆ ಇಲ್ಲಿ ನಿರೂಪಕರು ಅಂದ್ಕೊಳ್ತಾರೆ. ಹಾಗಿದ್ದರೆ ಏನೋ ಇನಾಮು ಕೇಳಲು ಅಥವಾ ಚಂದ ವಸೂಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಲು ಈ ರೀತಿ ಪೀಠಿಕೆ ಹಾಕುತ್ತಿದ್ದಾನೆಂದು ಯೋಚಿಸಿದೆ. ಲೇಖಕರು ಅಥವಾ ನಿರೂಪಕರು ದುರ್ಗಪ್ಪ ಏಕೆ ಬಂದಿರಬಹುದೆಂದು ಏನು ಯೋಚನೆ ಮಾಡ್ತಾರೋ ಅಂದ್ರೆ ಆತ ಏನೋ ಇನಾಮು ಕೇಳಲು, ಉಡುಗೊರೆ ರೂಪದೊಳಗೆ ಏನಾದರೂ ಆತ ಕೇಳಲಿಕ್ಕೆ ಬಂದಿರಬಹುದು ಅಂತ ಲೇಖಕರು ಅಂದ್ಕೊಳ್ತಾರೋ. ಅದ್ರ ಜೊತೆಗೆ ಚಂದ ವಸೂಲಿಗೆ, ಹಣ ವಸೂಲಿ ಮಾಡ್ಲಿಕ್ಕೆ ಅಥವಾ ವಂತಿಗೆ ವಸೂಲಿ ಮಾಡ್ಲಿಕ್ಕೆ ಏನೋ ಸಹಾಯ ಬೇಡಲಿಕ್ಕೆ ಇಲ್ಲಿ ದುರ್ಗಪ್ಪ ನಿರೂಪಕರ ಹತ್ರ ಬಂದಿರಬಹುದು ಅಂತ ನಿರೂಪಕರು ಅಂದ್ಕೊಳ್ತಾರೋ. ಅದ್ರ ಜೊತೆಗೆ ಮನೆ ಉಪಯೋಗಕ್ಕೆ ಆತನಿಗೆ ಕಾಫಿ ಬೀಜ ಬೇಕಾಗಿರಬಹುದು ಅಥವಾ ಏಲಕ್ಕಿ ಬೇಕಾಗಿರಬಹುದು, ಅದರ ಸಲುವಾಗಿ ಈತ ಬಂದಿರಬಹುದು ಅಂತ ನಿರೂಪಕರು ಅಂದ್ಕೊಳ್ತಾರೆ. ನಿರೂಪಕರು ದುರ್ಗಪ್ಪ ಎದಕ್ಕೋಸ್ಕರ ಬಂದಿದ್ದಾನೋ ಅನ್ನೋದ ಯೋಚನೆ ಮಾಡ್ತಾರೋ ಅಥವಾ ತಮ್ಮೊಳಗೆ ಅಂದ್ಕೊಳ್ತಾರೋ ಅಂದ್ರೆ ಆತ ಏನೋ ಇನಾಮು ಕೇಳಲು ಬಂದಿರಬಹುದು ಅಥವಾ ಚಂದ ವಸೂಲಿಗೆ ಬಂದಿರಬಹುದು, ಮನೆ ಉಪಯೋಗಕ್ಕೆ ಬೇಕಾದಂತಹ ಕಾಫಿ ಬೀಜ ಅಥವಾ ಏಲಕ್ಕಿಯನ್ನು ಕೇಳಲಿಕ್ಕೆ ಬಂದಿರಬಹುದು ಅಂತ ಆ ನಿರೂಪಕರು ಯೋಚನೆ ಮಾಡ್ತಾರೆ. ಇಲ್ಲಿ ನೇರ 2 ಅಂಕದ ಪ್ರಶ್ನೆ ಕೇಳ್ತಾರೋ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ಅನ್ನೋ ಪ್ರಶ್ನೆ ಕೇಳಿದಾಗ ಆತ ಕೊಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದ ಅನ್ನೋದನ್ನ ಬಹಳಷ್ಟು ಜನ ಬರೀತಿರ್ತೀರಿ. ಅದು ಸರಿಯಾದ ಉತ್ತರ ಅಲ್ಲ. ಇಲ್ಲಿ ಏನು ಬರೀಬೇಕು, ಏನಂತ ಲೇಖಕರು ಯೋಚನೆ ಮಾಡ್ತಾರಂದ್ರೆ ಆತ ಚಂದ ವಸೂಲಿಗೆ ಬಂದಿರಬಹುದು ಅಥವಾ ಏನಾದರೂ ಇನಾಮು ಕೇಳಲು ಬಂದಿರಬಹುದು, ಮನೆ ಉಪಯೋಗಕ್ಕೆ ಬೇಕಾದಂತಹ ಕಾಫಿ ಬೀಜ ಅಥವಾ ಏಲಕ್ಕಿಯನ್ನು ಕೇಳಲು ಬಂದಿರಬಹುದು ಅಂತ ನಿರೂಪಕರು ಯೋಚನೆ ಮಾಡ್ತಾರೆ. 4 ಅಂಶಗಳನ್ನು ಬರೆದಿದ್ದ ಅಂತ 2 ಅಂಕದ ಪ್ರಶ್ನೆ ಅನ್ನೋದು ಪರಿಪೂರ್ಣ ಉತ್ತರ ಆಗ್ತದೆ. ನಮ್ಮಲ್ಲಿ ಇದೊಂದು ದೊಡ್ಡ ಗೋಳು, ಬಂದವರು ಬಂದ ಕೆಲಸ ಏನನ್ನು ಚಟ್ಪಟ್ ಹೇಳುವುದೇ ಇಲ್ಲ. ಲೇಖಕರ ನಿರೂಪಕರ ಕಡೆ ಒಂದು ಸಮಸ್ಯೆ ಏನಂದ್ರೆ ಬಂದಂತಹ ವ್ಯಕ್ತಿ ತನಗೆ ಯಾವ ವಸ್ತು ಬೇಕಾಗಿತ್ತು ಅಥವಾ ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ದಾನು ಅನ್ನುವಂತಹ ವಿಚಾರ ಹೇಳಂಗೇ ಇಲ್ಲ. ಅದ್ರ ಸಲುವಾಗಿ ಬಂದಿರುವಂತಹ ಎದುರುಗಡೆ ವ್ಯಕ್ತಿ ಅದಕ್ಕೋಸ್ಕರ ನಮ್ಮ ಹತ್ರ ಬಂದಿದ್ದಾನೆ ಅನ್ನೋದು ನಾವು ಆತನನ್ನು ಮಾತಾಡಿಸಿ ಏನು ಮಾಡಬೇಕಾಗ್ತೈತಿ, ತಿಳ್ಕೋಬೇಕಾಗ್ತೈತಿ. ಅದ್ರ ಸಲುವಾಗಿ ಲೇಖಕರಿಗೆ ಅದು ಕೂಡ ಒಂದು ಏನ್ರಿ ಸಮಸ್ಯೆ. ಬಂದಿರುವಂತಹ ವ್ಯಕ್ತಿ ಯಾವ ಕಾರಣಕ್ಕಾಗಿ ತಮ್ಮ ಹತ್ರ ಬಂದಿದ್ದಾನೆ ಅನ್ನೋ ವಿಚಾರ ಅವ್ರ ಕಡೆ ಜನ ಹೇಳಂಗಿಲ್ಲ. ಹೀಗಾಗಿ ಅದು ಕೂಡ ಒಂದು ಗೊಂದಲ, ಅದು ಕೂಡ ಒಂದು ಸಮಸ್ಯೆ ನಿರೂಪಕರಿಗೆ ಆಗಿರ್ತದೆ. ನಮ್ಮ ಮೂಡು ಹೇಗಿದೆ ಎಂದು ಲೆಕ್ಕ ಹಾಕುತ್ತಾ ಹೇಳಲೋ ಬೇಡವೋ ಎಂದು ಧೀನಿಸುತ್ತಾ ಅದು ಇದು ಮಾತಾಡುತ್ತಾ ನಿಂತಿರುತ್ತಾರೆ. ನಾವು ಒಂದು ಕಾರಣ ಹೇಳಾಗ ಎದುರುಗಡೆ ಇರುವಂತಹ ವ್ಯಕ್ತಿ ಮೂಡ ಹೆಂಗೈತಿ, ಯಾಕಂದ್ರೆ ಎದುರುಗಡೆ ನಾವು ಬಹಳ ಹೋಗ್ತಾ ಇದ್ದಾರೆ, ಬೇಕಾದಂತಹ ವಸ್ತು ಕೇಳಿದ್ರೆ ಆ ಸಿಟ್ಟಿನೊಳಗೆ ಆತ ಏನು ಮಾಡ್ಬೋದು, ವಸ್ತುವನ್ನು ಹೊಡೆದೇನೂ ಇರ್ಬೋದು. ಅದಕ್ಕೋಸ್ಕರ ಇಲ್ಲಿ ಎದುರುಗಡೆ ವ್ಯಕ್ತಿ ನಾವು ಏನಾದರೂ ಕೇಳಕ್ಕೆ ಹೋದಾಗ ಅದರ ಮೂಡ್ ಹೆಂಗೈತಿ ಅನ್ನೋದು ಏನು ಮಾಡ್ತಿರ್ತಾರೋ ಆ ಕಡೆ ಜನ ಯೋಚನೆ ಮಾಡ್ತಿರ್ತಾರೆ. ಬೇರೆ ಎಲ್ಲ ಮಾತಾಡೋದಾದ್ರೆ ಬಂದಿರೋ ವಿಚಾರ ಮಾತ್ರ ಎದುರುಗಡೆ ವ್ಯಕ್ತಿಗೆ ಏನು ಮಾಡೋದಿಲ್ಲ, ಹೇಳೋದಿಲ್ಲ. ಅದು ಇದು ಎಲ್ಲ ಸುದ್ದಿ ಮಾತಾಡ್ತಿರ್ತಾರೆ ಹೊರತಾಗಿ ಬಂದಂತಹ ಕಾರಣವನ್ನು ನೇರವಾಗಿ ಹೇಳಂಗಿಲ್ಲ. ಇದು ಕೂಡ ಲೇಖಕರಿಗೆ ಒಂದು ಸಮಸ್ಯೆ ಆಗುತ್ತೆ. ಬಂದಿರುವಂತಹ ದುರ್ಗಪ್ಪ ಎದಕ್ಕೋಸ್ಕರ ಬಂದಿದ್ದಾನೆ ಅನ್ನೋ ವಿಚಾರ ಯಾರಿಗೆ ಹೇಳ್ತೀನಿ, ಇಲ್ಲಿ ನಿರೂಪಕರಿಗೆ ಹೇಳ್ತಿಲ್ಲ. ಅದಕ್ಕೋಸ್ಕರ ಅದು ಇದು ಮಾತಾಡ್ತಾ ನಿಂತಿರ್ತಾನೋ. ಇವರ ಏನು ಹೇಳ್ತಾರೆ ನೋಡ್ರಿ ಲೇಖಕ, ನಾವೇ ನಾನಾ ಕಡೆಯಲ್ಲಿ ಅವರನ್ನು ಕೇಳಿಕೊಂಡು ಅವರ ಬಾಯಿ ಬಿಡಿಸಬೇಕು. ಅವಶ್ಯಕತೆ ಇರೋದ ಬಂದಿರುವಂತಹ ವ್ಯಕ್ತಿಗಾಗ ಆತನಿಗೆ ಏನು ಬೇಕಾಗೈತೆ ಅನ್ನೋದ ಯಾರು ತಿಳ್ಕೋಬೇಕು, ಯಾರ ಹತ್ರ ಬಂದಿರ್ತಾರಲ್ರಿ ಅವರೇ ಏನು ಮಾಡಬೇಕು,
ತಿಳ್ಕೊಬೇಕು ಅವ್ರಿಗೆ ಏನು ಬೇಕಾಗೈತಿ, ಅದಕ್ಕೋಸ್ಕರ ನಮ್ಮ ಹತ್ರ ಬಂದಿದ್ದಾರೆ ಅನ್ನೋದು ಮಾತಾಡಿಸಿ ಕೇಳಿ ಏನು ಮಾಡೋದ್ರಿ ತಿಳ್ಕೋದು. ಅದು ಕೂಡ ಲೇಖಕರು ಕೂಡ ಅದರ ಒಂದು ಪರಿಸ್ಥಿತಿ ಈಗ ಸಿಲುಕಿ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿವರೆಗೂ ಅವರು ಬಂದುದಕ್ಕೆ ಅರ್ಥಾತ್ ಸಂಬಂಧವಿಲ್ಲದ ವಿಷಯ ಮಾತಾಡುತ್ತಾ ಅನ್ಯ ಮನಸ್ಕರಾಗಿ ನಿಂತಿರುತ್ತಾರೆ. ಅಲ್ಲಿವರೆಗೂ ಕೂಡ ಬಂದ ವ್ಯಕ್ತಿಗಳು ಏನು ಮಾಡ್ತಿರ್ತಾರೆ ಅಂದ್ರೆ ಬೇರೆ ಎಲ್ಲ ವಿಚಾರಗಳನ್ನು ಮಾತಾಡ್ತಾ ಅದು ಇದು ಮಾತಾಡ್ತಾ ನಿಂತು ಬಿಡ್ತಾರೆ ಹೊರತಾಗಿ ಬಂದಿರುವಂತಹ ಕಾರಣ ಮಾತ್ರ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಕೊಡಂಗಿಲ್ಲ. ನಮಗೆ ಅವತ್ತು ಇದಕ್ಕೆಲ್ಲ ತಾಳ್ಮೆ ಇರಲಿಲ್ಲ. ನಿರೂಪಕರಿಗೆ ಅದು ಇದು ಮಾತಾಡ್ತಾ ನಿಂತಿರುವಂತಹ ದುರ್ಗಪ್ಪನ ಮಾತು ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಯಾರಿಗಿರಂಗಿಲ್ಲ, ಇಲ್ಲಿ ನಿರೂಪಕರಿಗೆ ಇರಂಗಿಲ್ಲ. ತಾಳ್ಮೆ ಕಳೆದು ಹೋಗ್ಬಿಡ್ತೈತೆ. ಇವ್ರು ಏನು ತಿಳ್ಕೊಂಡಿರ್ತಾರೋ ದುರ್ಗಪ್ಪ ಏಕೆ ಬಂದಿರಬಹುದು ಅಂತ ಯೋಚನೆ ಮಾಡ್ತಾರೋ, ಚಂದ ವಸೂಲಿಗೆ ಬಂದಿರಬಹುದು, ಅಥವಾ ಆತ ಮನೆಗೆ ಬೇಕಾದಂತಹ ಕಾಫಿ ಬೀಜವನ್ನು ಏಲಕ್ಕಿ ಬೀಜವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿರ್ಬೋದು, ಅದೇ ರೀತಿ ಇನಾಮು ಕೇಳಲಿಕ್ಕೆ ಬಂದಿರ್ಬೋದು ಅಂತ ಅಂದ್ಕೊಳ್ತಾರೋ. ಆದರೆ ಬಂದಿರುವಂತಹ ದುರ್ಗಪ್ಪ ಏನೋ ಒಂದು ವಿಚಾರ ಮಾತಾಡ್ತಾ ನಿಂತ್ಕೊಂಡು ಬಿಡ್ತಾನು. ಲೇಖಕರು ಹೇಳ್ತಾರೆ ಅವ್ರ ಕಡೆ ಜನ ಹೆಂಗಿರ್ತಾರಂದ್ರೆ ಏನಾದರೂ ತಮಗೆ ವಸ್ತು ಬೇಕಾದಾಗ ಕೇಳಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮೂಡು ಯಾವ ರೀತಿ ಐತಿ ಅನ್ನೋದೇನು ಮಾಡ್ತಾರೋ ಲೆಕ್ಕ ಹಾಕ್ತಿರ್ತಾರೆ. ಅವ್ರ ಮೂಡ್ ನೋಡಿ ತಮಗೆ ಬೇಕಾದಂತಹ ವಸ್ತುವನ್ನು ಕೇಳ್ತಿರ್ತಾರೆ. ಅಲ್ಲಿವರೆಗೂ ತಮಗೆ ಸಂಬಂಧ ಇರದೇ ಇರುವಂತಹ ವಿಚಾರಗಳನ್ನು ಚರ್ಚೆ ಮಾಡ್ತಾ ಅವ್ರ ಮುಂದ್ಗಡೆ ನಿಂತುಬಿಡ್ತಾರೋ. ಆದ್ರೆ ಇಲ್ಲಿ ದುರ್ಗಪ್ಪನ ಮಾತನ್ನು ಕೇಳುವಷ್ಟು ತಾಳ್ಮೆ ಸಹನೆ ಯಾರಿಗಿರಂಗಿಲ್ಲ ಅಂದ್ರೆ ನಿರೂಪಕರಿಗಿರಂಗಿಲ್ಲ. ಅದಕ್ಕೋಸ್ಕರ ಕೇಳ್ತಾರೆ ನೋಡ್ರಿ, ಸುಮ್ಮನೆ ಹೀಗೆ ಯಾಕೆ ಇಲ್ಲಿವರೆಗೆ ಬರ್ತೀಯಾ, ಬಂದ ವಿಷಯ ಏನಂತ ಜರೂರಾಗಿ ಹೇಳೋ ಮಾರಾಯ, ಸುಮ್ಮನೆ ಯಾಕೆ ಬರ್ತೀನಿ, ಹಂಗೆ ಸುಮ್ಮನೆ ಬನ್ನಿ ಅಂತ ದುರ್ಗಪ್ಪ ಹೇಳ್ತಾನೆ. ಹಂಗೆ ಸುಮ್ಮನೆ ಇಲ್ಲಿವರೆಗೂ ನೀ ಯಾಕೆ ಬರ್ತೀಯ, ಏನಾದ್ರು ಕೆಲಸ ಇರಬೇಕು, ಅದಕ್ಕೋಸ್ಕರ ನೀನೇನು ಮಾಡಿದಿ ಇಲ್ಲಿವರೆಗೂ ಬಂದಿದೆ, ಬಂದಿರುವಂತಹ ಕಾರಣ ಏನು ಹೇಳು ಮಾರಾಯ ಅಂತ ಆ ನಿರೂಪಕರು ಯಾರನ್ನು ಕೇಳ್ತಾರೆ, ಇಲ್ಲಿ ಆ ದುರ್ಗಪ್ಪನನ್ನು ಕೇಳ್ತಾರೆ. ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನನಗೆ ಪುರ್ಸೊತ್ತೇ ಇಲ್ಲ ಎಂದು ಅಸಹನೆಯನ್ನು ಇಲ್ಲಿ ಹೇಳಿದೆ. ಈಗ ಸಹಿಸ್ಕೊಳ್ಳೋಕ್ಕಾಗತ್ತಿಲ್ಲ, ಯಾಕಂದ್ರೆ ಬಂದಿರುವಂತಹ ದುರ್ಗಪ್ಪ ಬೇರೆ ವಿಚಾರನ ಮಾತಾಡ್ತಾನು, ಬಂದಿರುವಂತಹ ಕಾರಣ ಹೇಳ್ತಿಲ್ಲ. ಅದಕ್ಕೋಸ್ಕರ ನಿರೂಪಕರು ಏನು ಮಾಡ್ತಾರೋ, ನಿನ್ನ ಮಾತು ಕೇಳಿಸ್ಕೊಳ್ಳುವಷ್ಟು ಟೈಮು ನನಗಿಲ್ಲ, ಸಹನೆಯೂ ನನಗಿಲ್ಲ, ಅದ್ರ ಸಲುವಾಗಿ ನೀ ಬಂದಿರೋ ಕಾರಣ ಏನು, ನಿನಗೆ ಏನು ಬೇಕಾಗೈತಿ ಅದನ್ನು ಹೇಳು ಅಂತ ಒಂದು ರೀತಿ ಸಹಿಸಿಕೊಳ್ಳಾರ್ದಂತಹ ಧ್ವನಿಯೊಳಗೆ ಯಾಕೆ ಹೇಳ್ತಾರೆ ಇಲ್ಲಿ ನಿರೂಪಕರು ಆ ಬಂದಿರುವಂತಹ ದುರ್ಗಪ್ಪನಿಗೆ ಹೇಳ್ತಾರೆ. ಏನಿಲ್ಲ, ಸ್ವಲ್ಪ ಕೊಡಲಿ ಇದ್ರೆ ಬೇಕಿತ್ತು ಸ್ವಾಮಿ. ಹಿಂದೆ ನಾವು ಚರ್ಚೆ ನೋಡಿದ್ವಿ ರೀ, ಎಷ್ಟೆಲ್ಲ ಸಂಭಾಷಣೆ ನಡೀತೈತಿ. ಏನು ಬೇಕಾಗಿರ್ತೈತಿ, ದುರ್ಗಪ್ಪನಿಗೆ ಕೊಡ್ಲಿ ಬೇಕಾಗಿರ್ತೈತೆ. ಆದರೆ ಇಲ್ಲಿವರೆಗೂ ಆತ ಏನು ಹೇಳಿರಲಿಲ್ಲ, ಲೇಖಕರು ಕೇಳೋವರೆಗೂ ಕೂಡ ತನಗೆ ಕೊಡ್ಲಿ ಬೇಕಾಗೈತಿ, ಕೊಡ್ರಿ ಅಂತ ಯಾರನ್ನು ಕೇಳಿರಂಗಿಲ್ಲ, ನಿರೂಪಕರನ್ನು ಕೇಳಿರಂಗಿಲ್ಲ. ನಿರೂಪಕರ ಕೇಳಿದಾಗ ಏನು ಮಾಡ್ತಾನೋ, ನನಗೆ ಕೊಡ್ಲಿ ಬೇಕಿತ್ತು, ಸ್ವಲ್ಪ ಇದ್ರೆ ಕೊಡ್ರಿ ಅಂತ ಆ ದುರ್ಗಪ್ಪ ಲೇಖಕರನ್ನು ಕೇಳ್ತಾನೆ. ಅಷ್ಟೇ, ನಾ ಮತ್ತೆ ಆಕೆ ಏನೂ ಇಲ್ಲ ಅಂತ ಹೇಳಿದೆ, ನಿಂಗೆ ಬೇಕಾಗಿರೋದ ಕೊಡ್ಲಿ, ಮತ್ತೆ ಏನಿಲ್ಲ ಅಂತ ಹೇಳತ್ತಿ, ಬೇಕಾಗಿರೋ ವಸ್ತು ಏನೈತೆ ಅದನ್ನು ಕೇಳಬೇಕಲ್ಲ ಅಂದಾಗ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಏನಾಗ್ತೈತಿ ಗೊತ್ತಾಗ್ತೈತಿ, ಮತ್ತೆ ಏನಿಲ್ಲತ್ತ ಅವಾಗಿಂದ ಹೇಳತ್ತಿ ಅಂತ ನಿರೂಪಕರು ಇಲ್ಲಿ ಆ ಬಂದಿರುವಂತಹ ದುರ್ಗಪ್ಪನಿಗೆ ಕೇಳ್ತಾರೆ. ಅದೇನು ದೊಡ್ಡ ವಿಷಯ ಅಂತ ಹೇಳಿ ಕರೆಂಟ್ ಕೆಲಸಕ್ಕೆ ಕೊಡ್ಲಿ ಯಾಕೋ, ಇದೇನು ಭಾಳ ದೊಡ್ಡ ವಿಷಯ ಅಂತ ನಿಮಗೆ ಹೇಳಿ, ದೊಡ್ಡ ವಿಷಯ ಇರಲಿ ಸಣ್ಣ ವಿಷಯ ಇರಲಿ, ಆದ್ರೆ ಯಾವ ವಸ್ತು ನಿಮಗೆ ಬೇಕಾಗೈತೆ ಅನ್ನೋದು ಹೇಳಿದಾಗ ಎದುರುಗಡೆ ವ್ಯಕ್ತಿ ಆ ವಸ್ತು ಏನು ಮಾಡ್ಲಿಕ್ಕಾಗ್ತೈತಿ, ಕೊಡ್ಲಿಕ್ಕೆ ಆಗ್ತೈತೆ. ಆದ್ರೆ ಇಲ್ಲಿ ಯಾರು ಹೇಳತ್ತಿಲ್ಲ, ದುರ್ಗಪ್ಪ ಹೇಳತ್ತೀರಿ. ನಿರೂಪಕರ ಕಾಡಿಸಿ ಕೇಳಿದಾಗ ಏನು ಮಾಡ್ತಾನೋ, ತನಗೆ ಕೊಡ್ಲಿ ಬೇಕಾಗಿರುವಂತಹ ವಿಚಾರವನ್ನು ನಿರೂಪಕರಿಗೆ ದುರ್ಗಪ್ಪ ಹೇಳ್ತಾರೆ. ಅದೇನು ದೊಡ್ಡ ವಿಷಯ ಅಂತ ನಿಮ್ಗೆ ಹೇಳಿ ಅಂತ ಆ ಲೇಖಕರನ್ನು ಕೇಳ್ತಾರೆ. ಆದ್ರೆ ಕೊಡ್ಲಿ ದೊಡ್ಡ ವಿಷಯ ಇಲ್ಲದೆ ಇರಬಹುದು, ಆದ್ರೆ ಬೇಕಾಗಿದ್ದು ಮಾತ್ರ ಯಾರಿಗೆ, ದುರ್ಗಪ್ಪನಿಗೆ ಕೊಡ್ಲಿ ಬೇಕಾಗಿರ್ತೈತಿ. ಇದೇನು ದೊಡ್ಡ ವಿಷಯ ಅಂತ ಹೇಳಿ ಅಂತ ನಿರೂಪಕರಿಗೆ ಕೇಳ್ತಾರೆ. ಈಗ ನಿರೂಪಕರು ಅವನಿಗೆ ಏನು ಕೇಳ್ತಾರೆ ದುರ್ಗಪ್ಪನಿಗೆ ಅಂದ್ರೆ, ನೀ ಮಾಡ್ತಿರೋದು ಕರೆಂಟಿಗೆ ಸಂಬಂಧಪಟ್ಟಂತಹ ಕೆಲಸ. ಈಗಾಗಲೇ ತಂತಿ ಸುರುಳಿ ಯಾರ ಕೈ ಒಳಗೈತಿ, ದುರ್ಗಪ್ಪನ ಕೈ ಒಳಗೈತಿ. ಅದ್ರ ಜೊತೆ ಕಟಿಂಗ್ ಫ್ಲೈಯರ್ ಕೂಡ ಯಾರ ಕಡೆ ಐತಿ, ದುರ್ಗಪ್ಪನ ಕಡೆ ಐತಿ. ಇಷ್ಟಾದ್ರೆ ಸಾಕು ಯಾರಿಗೆ, ದುರ್ಗಪ್ಪನಿಗೆ ಆ ಲೈನ್ಗೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆ ಒಂದೆರಡು ವಸ್ತುಗಳಾದ್ರೆ ಸಾಕು. ಆದರೆ ಇವನಿಗೆ ಏನು ಬೇಕಾಗೈತಿ, ಕೊಡ್ಲಿ ಬೇಕಾಗೈತಿ. ಲೇಖಕರಿಗೆ ಏನು ಪ್ರಶ್ನೆ ಉಟ್ಕೊಳ್ತೈತೆ ಅಂದ್ರೆ, ಕರೆಂಟ್ ಕೆಲಸಕ್ಕೆ ಕೊಡ್ಲಿ ಅದಕ್ಕೆ ಬೇಕು ನಿಂಗ ಅನ್ನೋ ಪ್ರಶ್ನೆ ಯಾರನ್ನು ಕೇಳ್ತಾರೆ ಇಲ್ಲಿ, ಆ ದುರ್ಗಪ್ಪನನ್ನು ನಿರೂಪಕರು ಕೇಳ್ತಾರೆ. ಆವಾಗ ದುರ್ಗಪ್ಪ ಏನು ಹೇಳ್ತಾನೆ ನೋಡ್ರಿ, ಒಂದು ಮರ ಹುಡ್ಕೊಂಡು ತಂತಿ ಮೇಲೆ ಬಿದ್ದೋಗಿದೆ ಸ್ವಾಮಿ, ಅದನ್ನ ಕಡೆಗೆ ಲೈನ್ ಕ್ಲಿಯರ್ ಮಾಡಬೇಕು. ಆ ದರಿದ್ರ ಕೃಷ್ಣೇಗೌಡರ ಆನೆ ಮಾಡಿರೋ ಕೆಲಸ ಇರಬೇಕು. ಮರದ ಹತ್ರ ಅದರ ಲದ್ದಿ ಬಿದ್ದಿದೆ, ಮರದ ಎಲೆ ಕಿತ್ಕೊಳ್ಳೋಕೆ ಹೋಗಿ ಒಮ್ಮೆನೇ ಮುರಿದು ಹಾಕಿದೆ. ಒಂದು ಮರ ಮುಡ್ಕೊಂಡು ಎದಕ್ಕೋಸ್ಕರ ಕೊಡಲೇಬೇಕಾಗಿರ್ತೈತಿ, ಒಂದು ಮರ ಮುಡ್ಕೊಂಡು ತಂತಿ ಮೇಲೆ ಮರದ ಒಂದು ಟೊಂಗೆ ಮುಡ್ಕೊಂಡು ಎದ್ರ ಮೇಲೆ ಬಿದ್ದೋಗಿರ್ತೈತಿ.
ಲೈನ್ ಏನು ಎಳೆದಿರ್ತಾರಲ್ಲ ಆ ತಂತಿ ಮೇಲೆ ಬಿದ್ದುಬಿಟ್ಟಿರ್ತೈತಿ. ಇನ್ನು ಆ ತಂತಿ ಮೇಲೆ ಬಿದ್ದಿರುವಂತಹ ಮರದ ಕೊಂಬೆಯನ್ನು ಪೂರ್ತಿ ಕಡೆ ತೆಗಿಬೇಕಂದ್ರೆ ಏನು ಬೇಕ್ರಿ, ದುರ್ಗಪ್ಪನಿಗೆ ಕೊಡ್ಲೇಬೇಕು. ಅದಕ್ಕೋಸ್ಕರ ಲೇಖಕರ ಹತ್ರ ಯಾರು ಕೊಡ್ಲಿಕ್ಕೆ ಹೇಳಿಕ್ಕೆ ಬಂದಿರ್ತಾರೋ, ದುರ್ಗಪ್ಪ ಕೊಡ್ಲಿಕ್ಕೆ ಹೇಳಿಕ್ಕೆ ಬಂದಿರ್ತಾನೆ. ಇನ್ನು ಅವ್ರ ಅಷ್ಟಕ್ಕೆ ಸುಮ್ಮನೆ ಬಿಡಲಾರ್ದ ದುರ್ಗಪ್ಪ ಏನು ಹೇಳ್ತಾನಂದ್ರೆ, ಆ ದರಿದ್ರ ಕೃಷ್ಣೇಗೌಡನ ಆನೆ ಮಾಡಿರೋ ಕೆಲಸ ಅಂತಾನೆ. ಇಷ್ಟಿಗೆ ಏನೈತ್ರಿ, ಕೃಷ್ಣೇಗೌಡನ ಆನೆ. ಪ್ರತಿ ಅಧ್ಯಾಯದಲ್ಲಿ ಒಂದಿಲ್ಲ ಒಂದು ಅಪವಾದ ಯಾರ ಮೇಲೆ ಬರ್ತಿರ್ತೈತಿ, ಕೃಷ್ಣೇಗೌಡನ ಆನೆ ಮೇಲೆ ಬರ್ತಿರ್ತೈತಿ. ಇಲ್ಲಿ ಮರದ ತಂತಿ ಮೇಲೆ ಬಿದ್ದಿರುವಂತಹ ಮರದ ಕೊಂಬೆ, ಆ ಕೊಂಬೆ ತಂತಿ ಮೇಲೆ ಬಿದ್ದಿರೋದಕ್ಕೂ ಕೃಷ್ಣೇಗೌಡನ ಆನೆಗೂ ಯಾವುದೂ ಸಂಬಂಧ ಇಲ್ಲ. ಆದರೆ ಇಲ್ಲಿ ಯಾರು ಸಂಬಂಧ ಕಟ್ತಿದ್ದಾರೋ, ಲೈನ್ಮನ್ ದುರ್ಗಪ್ಪ ಸಂಬಂಧ ಕಟ್ತಿದ್ದಾರೆ. ತಂತಿ ಮೇಲೆ ಮರದ ಕೊಂಬೆ ಬೀಳಲಿಕ್ಕೆ ಕಾರಣ ಏನಂದ್ರೆ ದರಿದ್ರ ಕೃಷ್ಣೇಗೌಡನ ಆನೆನ ಕಾರಣ. ಅದಕ್ಕೆ ಸಾಕ್ಷಿ ಏನು ಕೊಡ್ತಾನೆ ನೋಡ್ರಿ, ಕೃಷ್ಣೇಗೌಡನ ಆನೆನ ಆ ಮರದ ಕೊಂಬೆನ ತಂತಿ ಮೇಲೆ ಬಿಡಿಸೇತನಕ ಅಲ್ಲಿ ಆನೆ ಹಾಕಿರುವಂತಹ ಲದ್ದಿಯನ್ನು ಕಾರಣವಾಗಿ ಯಾರು ಕೊಡ್ತಾರೆ, ಇಲ್ಲಿ ಆ ದುರ್ಗಪ್ಪ ಕೊಡ್ತಾನೋ. ಯಾಕಂದ್ರೆ ಆ ಮರದ ಎಲೆ ಕಿತ್ಕೊಂಡು ತಿನ್ನಕ್ಕೆ ಹೋಗಿ ಮರದ ಕೊಂಬೆನ ಅದು ಏನು ಮಾಡಿಬಿಟ್ಟೈತೆ ಅಂದ್ರೆ ತಂತಿ ಮೇಲೆ ಬೀಳಿಸ್ಬಿಟ್ಟೈತಿ ಅಂತ ಯಾರು ಹೇಳ್ತಾರೆ, ಇಲ್ಲಿ ದುರ್ಗಪ್ಪ ಲೇಖಕರ ಹತ್ರ ಹೇಳ್ತಾರೆ. ಒಂದು ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಲೇಖಕರು ಮುಂದೆ ಹೋಗಿ ಹೇಳ್ತಾರೆ, ಮರದ ಎಲೆ ತಿನ್ನಕ್ಕೆ ಹೋಗಿ ಒಂದು ವೇಳೆ ಏನಾದರೂ ಕೃಷ್ಣೇಗೌಡನ ಆನೆ ಆ ಒಂದು ಮರದ ಕೊಂಬೆಯನ್ನು ತಂತಿ ಮೇಲೆ ಬೀಳಿಸಿತ್ತು ಅಂತ ನಾವು ಅಂದ್ಕೊಂಡ್ವಿ ಅಂದ್ರೆ, ಆ ಎಲೆ ತಿನ್ನುವಾಗ ಕರೆಂಟ್ ಹೊಡೆದು ಯಾವ್ದು ಸಾಯಬೇಕಾಗಿತ್ತು, ಅಲ್ಲಿ ಕೃಷ್ಣೇಗೌಡನ ಆನೆ ಸಾಯಬೇಕಾಗಿತ್ತು ಅಥವಾ ಕರೆಂಟ್ ಹೊಡಿಬೇಕಾಗಿತ್ತು. ಆದರೆ ಇಲ್ಲಿ ಯಾರಿಗೆ ಕರೆಂಟ್ ಹಾಕಿಲ್ಲ, ಕೃಷ್ಣೇಗೌಡನ ಆನೆಗೆ ಕರೆಂಟ್ ಹಾಕಿಲ್ಲ. ಹಂಗಂದಾಗ ಆ ಮರದ ಕೊಂಬೆ ತಂತಿ ಮೇಲೆ ಬೀಳಲಿಕ್ಕೆ ಇಲ್ಲಿ ಯಾರು ಕಾರಣ ಅಲ್ಲ, ಕೃಷ್ಣೇಗೌಡನ ಆನೆ ಕಾರಣ ಅಲ್ಲ. ಅದಕ್ಕೋಸ್ಕರ ಲೇಖಕರು ಏನು ಹೇಳ್ತಾರೆ ನೋಡ್ರಿ, ಗೊತ್ತಾಯ್ತಲ್ರಿ. ಒಂದು ದುರ್ಗಪ್ಪ ಲೇಖಕರ ಹತ್ರ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ, ಮರದ ಕೊಂಬೆ ತಂತಿ ಮೇಲೆ ಬಿದ್ದು ಹೋಗಿರ್ತೈತಿ. ಆಮೇಲೆ ಆ ಮರದ ಕೊಂಬೆ ಬಿದ್ದಿರೋದನ್ನು ಕಡೆ ತೆಗೆಯೋ ಸಲುವಾಗಿ ಕೊಡ್ಲಿಕ್ಕೆ ಹೇಳಲಿಕ್ಕೋಸ್ಕರ ದುರ್ಗಪ್ಪ ಬಂದಿರ್ತಾನೋ. ಅದಕ್ಕೆ ಕಾರಣ ಏನು ಕೊಡ್ತಾನಂದ್ರೆ, ಕೃಷ್ಣೇಗೌಡನ ಆನೆ ಮರದ ಎಲೆ ತಿನ್ನಕ್ಕೆ ಹೋಗಿ ಏನು ಮಾಡೈತಿ, ಕೊಂಬೆಯನ್ನು ತಂತಿ ಮೇಲೆ ಬಿಡಿಸೈತಿ ಅಂತ ಆತ ಹೇಳ್ತಾರೆ. ಅದು ಹೇಗೆ ಆನೆ ಕೆಲಸ ಅಂತೀಯ, ತಂತಿ ಮೇಲೆ ಕೊಂಬೆ ಎಳೆದರೆ ಅದಕ್ಕೆ ಕರೆಂಟು ಹೊಡೆದು ಸತ್ತು ಹೋಗೋದಿಲ್ವೇನೋ ಅಂತ ಕೇಳ್ತಾರೆ. ನಿರೂಪಕರು ಏನು ಕೇಳ್ತಾರೋ, ಒಂದು ವೇಳೆ ಅದು ಎಲೆ ತಿನ್ನಕ್ಕೆ ಹೋಗಿ ಕೊಂಬೆ ಮುರಿದು ಬಿದ್ದಿತ್ತು ಅಂದ್ರೆ ಏನಾಗಬೇಕಾಗಿತ್ತು, ಆನೆ ಕರೆಂಟ್ ಹಾಕಬೇಕಾಗಿತ್ತು. ಆದರೆ ಆನೆ ಕರೆಂಟು ಹೊಡೆದಿಲ್ಲ, ಆನೆ ಸತ್ತು ಹೋಗಿಲ್ಲ. ಆನೆ ಸತ್ತು ಹೋಗ್ಬೇಕಾಗಿತ್ತಲ್ಲ ಅಂತ ಯಾರಂತಾರೆ, ಇಲ್ಲಿ ನಿರೂಪಕರು ಆ ದುರ್ಗಪ್ಪನಿಗೆ ಹೇಳ್ತಾರೆ. ಆ ದುರ್ಗಪ್ಪ ಏನು ಹೇಳ್ತಾನೆ, ಮತ್ತಿನ್ನೇನು ಅದರದೇ ಕೆಲಸ, ಆ ಮರದ ಕೆಳಗೆ ಬುಟ್ಟಿಗಟ್ಟಲೆ ಬಿದ್ದಿಲ್ವಾ ಅದರ ಲದ್ದಿ, ಭಾನುವಾರ ರಿಪೇರಿ ಕೆಲಸ ಅಂತ ಲೈನು ಓಪನ್ ಮಾಡಿರ್ತೀವಿ. ಮತ್ತಿನ್ನೇನಿದೆ, ಏನು ಬೇರೆದವ್ರ ಕೆಲಸ ಅಲ್ಲ, ಯಾರ ಕೆಲಸ ಐತಿ, ಕೃಷ್ಣೇಗೌಡನ ಆನೆದ ಕೆಲಸ ಐತಿ. ಆನೆನ ಏನು ಮಾಡೈತಿ, ಮರದ ಕೊಂಬೆಯನ್ನು ತಂತಿ ಮೇಲೆ ಬೀಳಿಸ್ಬಿಟ್ಟೈತಿ. ಯಾಕಂದ್ರೆ ಅದ್ರದ್ದು ಲದ್ದಿ ಬುಟ್ಟಿ ಗಂಟೆ ಎಲ್ಲಿ ಬಿದ್ದೈತಿ, ಆ ಒಂದು ಮರದ ಹತ್ರ ಬಿದ್ದೈತಿ. ಹೀಗಾಗಿ ಯಾರ ಕಾರಣ ಆ ತಂತಿ ಮೇಲೆ ಕೊಂಬೆ ಬೀಳಿಸಿದ್ದು ಯಾರಂದ್ರೆ ಕೃಷ್ಣೇಗೌಡನ ಆನೆನ. ಇನ್ನು ಅದಕ್ಕೆ ಕರೆಂಟ್ ಯಾರು ಹೊಡೆದಿಲ್ಲ ಅನ್ನೋದಕ್ಕೂ ಇಲ್ಲಿ ಯಾರು ಉತ್ತರ ಕೊಡ್ತಾರೆ, ದುರ್ಗಪ್ಪ ಉತ್ತರ ಕೊಡ್ತಾನೆ. ಏನಂದ್ರೆ ಭಾನುವಾರ ದಿನ, ರವಿವಾರ ದಿನ ಎಲ್ಲ ಎಲ್ಲಿ ಕೆಟ್ಟು ಹೋಗಿರುವಂತಹ ವಿದ್ಯುತ್ ತಂತಿಗಳನ್ನು ಸರಿಪಡಿಸೋ ಸಲುವಾಗಿ ಅವ್ರ ಲೈನ್ ಎಲ್ಲ ತೆಗೆದುಬಿಟ್ಟಿರ್ತಾರೆ, ಓಪನ್ ಮಾಡಿರ್ತಾರೆ. ಹೀಗಾಗಿ ಯಾವುದು ಕರೆಂಟ್ ಹಾಕಿಲ್ಲ, ಇಲ್ಲಿ ಕೃಷ್ಣೇಗೌಡನ ಆನೆಗೆ ಕರೆಂಟ್ ಹಾಕಿಲ್ಲ ಅಂತ ತಂದೆ ಆದಂತಹ ಒಂದು ಉತ್ತರ ಯಾರು ಕೊಡ್ತಾರೆ, ಇಲ್ಲಿ ದುರ್ಗಪ್ಪ ನಿರೂಪಕರಿಗೆ ಕೊಡ್ತಾನೆ. ಲೈನ್ ಚಾರ್ಜಲ್ಲಿ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಭಸ್ಮ ಆಗಿ ಹೋಗಿರೋದು. ಒಂದು ವೇಳೆ ಚಾರ್ಜ್ ಏನಾದರೂ ಇತ್ತು, ಲೈನ್ ಏನಾದರೂ ಆ ತಂತಿ ಒಳಗೆ ಹರಿತಿತ್ತು ಅಂದ್ರೆ ಇಷ್ಟೊತ್ತಿಗೆ ಯಾವ್ದು ನೋಡಕ್ಕೆ ಸಿಗ್ತಿರ್ಲಿಲ್ಲ ನಮ್ಗೆ, ಕೃಷ್ಣೇಗೌಡನ ಆನೆ ಸಿಗ್ತಿರ್ಲಿಲ್ಲ, ಭಸ್ಮ ಆಗಿ ಹೋಗ್ಬಿಡ್ತಿತ್ತು ಅಂತ ಆ ದುರ್ಗಪ್ಪ ಹೇಳ್ತಾರೆ. ಕಿಡಿಗೇಡಿ ಮುಂಡೆದು, ನಾನು ಬೆಳಗಿನಿಂದ 4-5 ಸಾರಿ ಲೈನ್ ಚಾರ್ಜ್ ಮಾಡಿದೆ, ಏನು ಮಾಡಿದ್ರು PJ ನಿಲ್ಲಕ್ಕಿಲ್ಲ. ಬೆಳಗಿಂದ ಇವರ ಲೈನ್ ಚಾರ್ಜ್ ಹಾಕತ್ತಾರೆ, ಲೈನ್ ಎಳಿಬೇಕಂತ ಎಷ್ಟೋ ಪ್ರಯತ್ನ ಮಾಡತ್ತಾರ, ಆದರೆ ಏನಾಗತ್ತಿಲ್ಲ, ಕರೆಂಟ ಹರಿಬಿಡತ್ತಿಲ್ಲ. ಯಾಕಂದ್ರೆ ಇಲ್ಲಿ ಏನಾಗೈತಿ, ತಂತಿ ಮೇಲೆ ಕೊಂಬೆ ಮರದ ಕೊಂಬೆ ಬಿದ್ದು ಹೋಗ್ಬಿಟ್ಟೈತಿ. ಎಲ್ಲಾದ್ರೂ ತೊಂದರೆ ಇತ್ತು, ಟ್ರಬಲ್ ಇತ್ತು ಅಂದರೆ ಏನಾಗಂಗಿಲ್ಲ, ಆ ಒಂದು ವಿದ್ಯುತ್ ಹರಿಯಂಗಿಲ್ಲ. ಹೀಗಾಗಿ ಬೆಳಗಿಂದ ಕಷ್ಟಪಟ್ಟ ಚಾರ್ಜ್ ಮಾಡ್ತಿದ್ದರು. ಆಮೇಲೆ ಎಷ್ಟಾದ್ರೂ ಕೂಡ PJ ಏನಾಗತ್ತಿಲ್ಲ, ನಿಲ್ಲತ್ತಿಲ್ಲ. ಲೈನು ಟ್ರಬಲ್ ಇದೆ ಅಂತ ಲೈನು ಮೇಲೆ ನೋಡಿಕೊಂಡು ಬಂದೆ. ಎಲ್ಲಿ ತೊಂದರೆ ಐತಿ ಅಂತ ಮೇಲ್ಗಡೆ ಅಂತ ನೋಡ್ಕೊಂಡು ಯಾರು ಬರ್ತಾರೆ, ಇಲ್ಲಿ ದುರ್ಗಪ್ಪ ಬರ್ತಾನೆ. ಎಲ್ಲಿ ಅದು ತೊಂದರೆ ಆಗಿರ್ಬೇಕಂದ್ರೆ ಸಿವೇಗೌಡರ ಸಾಮಿಲ್ ಹತ್ರ ಕೊಂಬೆ ಲೈನು ಮೇಲೆ ಬಿದ್ದಿದೆ. ಸಿವೇಗೌಡರ ಸಾಮಿಲ್ ಹತ್ರ ಏನಾಗೈತಿ, ಆ ಒಂದು ಕೊಂಬೆ ಲೈನ್ ಮೇಲೆ ಬಿದ್ದುಬಿಟ್ಟೈತಿ. ಹೀಗಾಗಿ ಮೇಲ್ಗಡೆ ಏನು ನಿಲ್ಲತ್ತಿಲ್ಲ, ಫೀಸ್ ನಿಲ್ಲತ್ತಿಲ್ಲ. ಎಲ್ಲ ಕಡೆನೂ ವಿದ್ಯುತ್
ಸರಿಯಾಗಿ ಏನಾಗ್ತಿಲ್ಲ ರೀ ಸಪ್ಲೈ ಆಗ್ತಿಲ್ಲ. ಅದ್ರ ಸಲುವಾಗಿ ದುರ್ಗಪ್ಪ ಎಲ್ಲ ತಂತಿಕೊಂಡ ನೋಡ್ಕೊಂಡು ಬಂದಿರ್ತಾನು. ಸಿದ್ದೇಗೌಡರ ಸಾಮಿಲ್ಲು, ಇಲ್ಲಿ ಸಾಮಿಲ್ ಅಂದ್ರೆ ಗರಗಸದ ಕಾರ್ಖಾನೆ, ಮರ ಕತ್ತರಿಸುವಂತಹ ಅಡ್ಡೆಗೆ ಏನಂತ ಕರೀತಾರೆ ಅಂದ್ರೆ ಸಾಮಿಲ್ಲು ಅಂತ ಕರೀತಾರೆ. ಆ ಸಾಮಿಲ್ ಹತ್ರ ಒಂದು ಮರದ ಮೇಲೆ ಮರ ಏನಾಗೈತಿ ತಂತಿ ಮೇಲೆ ಬಿದ್ದು ಹೋಗ್ಬಿಟ್ಟೈತಿ. ಅದ್ರ ಸಲುವಾಗಿ ಏನಾಗತ್ತಿಲ್ಲ, ವಿದ್ಯುತ್ ಸರಿಯಾಗಿ ನಿಲ್ಲತ್ತಿಲ್ಲ, ಹರಿಯತ್ತಿಲ್ಲ ಅಂತ ಆ ದುರ್ಗಪ್ಪ ಹೇಳ್ತಾನೆ. ಕೊಡಲಿ ಅಟ್ಟದ ಮೇಲೆ ಹಾಕಿದೇವಿ ದುರ್ಗಪ್ಪ, ನೀನೇ ಹತ್ತಿ ತಗೊಂಡು ಹೋಗಬೇಕು ಎಂದು ಹೇಳಿ ಮತ್ತೆ ಜೀಪಿನ ಅಡಿಗೆ ನುಗ್ಗಿದೆ. ಲೇಖಕರು ಕೊಡ್ಲಿ ಕೊಡಕ್ಕೆ ಹೋಗಂಗಿಲ್ಲ, ಅದಕ್ಕೆ ಒಂದು ಕಾರಣ ಐತಿ, ನಿಮ್ಗೆ ಗೊತ್ತಾಗ್ತೈತಿ ಯಾಕೆ ಕೊಡಕ್ಕೆ ಹೋಗಂಗಿಲ್ಲ ಲೇಖಕರು ಅನ್ನೋದನ್ನು. ಮರದ ಕೊಂಬೆಯನ್ನು ಕಡೆ ಸರಿಪಡಿಸೋ ಸಲುವಾಗಿ ಆ ದುರ್ಗಪ್ಪನಿಗೆ ಕೊಡ್ಲಿ ಬೇಕಾಗಿರ್ತೈತಿ. ಈ ಲೇಖಕರು ಏನು ಹೇಳ್ತಾರಂದ್ರೆ ಅಟ್ಟದ ಮೇಲೆ ಕೊಡ್ಲಿ ಏನೋ ಬೇಕಾದ್ರೂ ಅಡ್ಡ ಹಾಕು ಮತ್ತು ಏನು ತೊಗೊಂಡು ಹೋಗು, ಕೊಡ್ಲಿ ತೊಗೊಂಡು ಹೋಗು ಅಂತ ಆ ದುರ್ಗಪ್ಪನಿಗೆ ಹೇಳ್ತಾರೆ. ದುರ್ಗಪ್ಪ ಅಟ್ಟ ಹತ್ತಿ ದಡ ಬಡ ಸದ್ದು ಮಾಡುತ್ತಾ ಕೊಡಲಿ ಹುಡುಕಿದ, ಕೆಲ ಹತ್ತಿನ ಮೇಲೆ ಕೊಡಲಿ ಸಿಕ್ಕಿತೆಂದು ಹೇಳಿ ಹೊರಟು ಹೋದ. ದಡ ಬಡ ಸದ್ದು ಮಾಡ್ತಾ ಏನು ಮಾಡ್ತಾನೋ ದುರ್ಗಪ್ಪ ಅಟ್ಟದ ಮೇಲೆ ಹತ್ತಾನು. ಅಟ್ಟದ ಮೇಲೆ ಹತ್ತಿ ಏನು ತೊಗೊಂಡು ಹೋಗ್ತಾನಂದ್ರೆ ಆತ ಕೊಡ್ಲಿಯನ್ನು ಹುಡುಕ್ಯಾಡಿ ತೊಗೊಂಡು ಹೋಗ್ತಾನು. ಕೊಡ್ಲಿ ನನಗೆ ಸಿಕ್ಕಿತ್ತು ಅಂತ ಲೇಖಕರಿಗೆ ಹೇಳ್ತಾನು. ಮತ್ತು ಕೊಡ್ಲಿ ತೊಗೊಂಡು ಆತ ಏನು ಮಾಡ್ತಾನೋ ಹೊರಟು ಹೋಗ್ಬಿಡ್ತಾನೆ. ದುರ್ಗಪ್ಪ ಕೊಡಲಿ ತೊಗೊಂಡು ನಿರ್ಗಮಿಸಿದವ ಮತ್ತೆ ಬರಲೇ ಇಲ್ಲ. ಏನು ತೊಗೊಂಡು ಹೋಗಿದ್ದಾನಂತ ಮರದ ಕೊಂಬೆ ಕಟ್ಲಿಕ್ಕೆ ಕೊಡ್ಲಿ ತೊಗೊಂಡು ಹೋಗಿದ್ದಾನ. ಆತ ಮರ ಕೊಡಕ್ಕೆ ಬರ್ಬೇಕಲ್ರಿ ಲೇಖಕರು ಕೊಡ್ಲಿ ಲೇಖಕರಿಗೆ, ಆದರೆ ಯಾರು ಬರಂಗಿಲ್ಲ ಇಲ್ಲಿ, ಆ ದುರ್ಗಪ್ಪ ಬರಂಗಿಲ್ಲ. ಅದಕ್ಕೋಸ್ಕರ ಬರಂಗಿಲ್ಲ ನೋಡ್ರಿ. 3-4 ದಿನವಾದರೂ ದುರ್ಗಪ್ಪನೂ ಪತ್ತೆ ಇಲ್ಲ, ಕೊಡ್ಲಿಯೂ ಪತ್ತೆ ಇಲ್ಲ. 3-4 ದಿನ ಆದರೆ ಈ ಕಡೆ ದುರ್ಗಪ್ಪ ಪತ್ತೆ ಇಲ್ಲ, ಲೇಖಕರಿಗೆ ಭೇಟಿನೂ ಆಗಂಗಿಲ್ಲ. ಅದ್ರ ಜೊತೆಗೆ ಆತ ತಕೊಂಡು ಹೋಗಿರುವಂತಹ ಕೊಡ್ಲಿ ಕೂಡ ಯಾರು ತಂದ್ಕೊಡಂಗಿಲ್ಲ ಇಲ್ಲಿ, ಆ ನಿರೂಪಕರಿಗೆ ದುರ್ಗಪ್ಪ ತಂದ್ಕೊಡಂಗಿಲ್ಲ. ಆ ಕೊಡಲಿಯಾದರೂ ಸುಳ್ಳು ಹೇಳಿ ಕದ್ದುಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದುದೇನೂ ಅಲ್ಲ. ಇನ್ನು ಭಾಳ ಅಮೂಲ್ಯವಾದ ವಸ್ತು ಐತಿ, ಈತ ಅದಕ್ಕೆ ಕೊಡಕ್ಕೆ ಬರತ್ತಿಲ್ಲ ಅನ್ನುವಂತಹ ಒಂದು ಅಮೂಲ್ಯವಾದ ಬೆಲೆ ಬಾಳುವ ವಸ್ತು ಕೂಡ ಯಾವುದಾಗಿರಂಗಿಲ್ಲ ಇಲ್ಲಿ, ಕೊಡ್ಲಿ ಆಗಿರಂಗಿಲ್ಲ. ಕೊಡ್ಲಿ ಹೆಂಗಿರ್ತೈತೆ ಅನ್ನೋದು ಕೂಡ ನಿರೂಪಕರ ಆ ಕೊಡ್ಲಿ ಪರಿಚಯ ಕೂಡ ನಮಗೆ ಮಾಡಿಸ್ಕೊಡ್ತಾರೆ. ಅದ್ರ ಮೇಲೂ ಪ್ರಶ್ನೆ ಕೇಳ್ತಾರೆ, ನೆನ್ಪಿಟ್ಕೊಳ್ರಿ. ಗೊತ್ತಾಯ್ತಲ್ರಿ, ಕೊಡ್ಲಿ ಏನೂ ಕೂಡ ಸುಳ್ಳು ಹೇಳಿ ಕದ್ದುಕೊಂಡು ಹೋಗುವಷ್ಟು ಬೆಲೆ ಬಾಳುವಂತಹ ಅಮೂಲ್ಯವಾದಂತಹ ವಸ್ತು ಯಾವುದಾಗಿರಂಗಿಲ್ಲ, ಕೊಡ್ಲಿ ಆಗಿರಂಗಿಲ್ಲ. ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು, ನೋಡ್ರಿ ಸ್ವಲ್ಪ ಹಿಂದಾಗಿದ್ರಿ. ಕೆರೆ ಕೆಲಸಕ್ಕೆಂದು ಬಂದಿದ್ದ ಒಡ್ಡರು ಮಣ್ಣು ಅಗೆಯುವಾಗ ಅಡ್ಡಾಗುವ ಬೇರುಗಳನ್ನು ಕಡಿಯಲೆಂದು ನನ್ನ ಕೊಡಲಿ ತಗೊಂಡು ಕಲ್ಲು ಮಣ್ಣು ನೋಡದೆ ಎರ್ರ ಬೀದಿ ಜಪ್ಪಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಗೊತ್ತಾಗದಷ್ಟು ಹಾಳು ಮಾಡಿದ್ದರು. ಕೆರೆ ಕೆಲಸಕ್ಕಂದ ಬಂದಿದ್ದಂತಹ ಒಡ್ಡರು ಅಲ್ಲಿ ಮಣ್ಣನ್ನು ಅಗಿಬೇಕಾದ್ರೆ ಅಡ್ಡಲಾಗಿ ಬಂದಿರುವಂತಹ ಬೇರುಗಳನ್ನು ಕತ್ತರಿಸಬೇಕಾದ್ರೆ ಕಲ್ಲು ಮಣ್ಣು ನೋಡಿದಾಗ ಎರ್ರ ಬೀದಿ ಯಾವುದನ್ನು ಉಪಯೋಗಿಸಿರ್ತಾರಂದ್ರೆ ಲೇಖಕರು ಕೊಡ್ಲಿಯನ್ನು ಒಡ್ರು ಉಪಯೋಗ ಮಾಡಿರ್ತಾರೆ. ಹೀಗಾಗಿ ಆ ಕೊಡ್ಲಿ ಜಪ್ಪಿ ಏನಾಗ್ಬಿಟ್ಟಿರ್ತೈತಂದ್ರೆ ಮುಂಭಾಗ ಯಾವುದು ಹಿಂಭಾಗ ಯಾವುದು ಗೊತ್ತಿರಂಗಿಲ್ಲ. ಕೊಡ್ಲಿ ನೋಡಿರ್ತೀರಿ ಎಲ್ಲರಿಗೂ ಮುಂದಿನ ಭಾಗ ಯಾವ ರೀತಿ ಇರ್ತೈತಿ, ಕೊಡ್ಲಿಯ ಹಿಂದಿನ ಭಾಗ ಯಾವ ರೀತಿ ಇರ್ತೈತಿ ಅನ್ನೋ ಅಂದಾಜು ಇರ್ತೈತಿ. ಕೊಡ್ಲಿ ಹಿಂದಿನ ಭಾಗ ಏನಿರ್ತೈತಿ ರೌಂಡ್ ಇರ್ತೈತಿ, ಅದು ಸಪಾಯ ಆಗಿಟ್ಟಿರ್ತೈತಿ, ಅಂದರೆ ಏನು ಕಡಿಲಿಕ್ಕೆ ಆಗಂಗಿಲ್ಲ. ಇಲ್ಲಿ ಲೇಖಕರು ಕೊಡ್ಲಿ ಆಕಾರ ಹೆಂಗಿತ್ತಂದ್ರೆ ಮುಂದಿನ ಭಾಗ ಯಾವುದು ಹಿಂದಿನ ಭಾಗ ಯಾವುದೋ ಗೊತ್ತಾಗಂಗಿಲ್ಲ. ಆ ರೀತಿ ಏನು ಮಾಡಿರ್ತಾರೆ, ಅದನ್ನ ಎಲ್ಲ ಬದಿ ಜಜ್ಜಿ ಹಾಳು ಮಾಡಿಬಿಟ್ಟಿರ್ತಾರೆ. ಕೆರೆ ಕೆಲಸದಿಂದ ಬಂದಿದ್ದಂತಹ ಒಡ್ಡರು ಅಲ್ಲಿ ಬೇರುಗಳನ್ನು ಕಡಿಬೇಕಾದಂತಹ ಸಂದರ್ಭದಲ್ಲಿ ಕಲ್ಲು ಮಣ್ಣು ನೋಡಲಾರ್ದ ಎರ್ರ ಬಿಡಿ ಜಪ್ಪಿ ಅದ್ರ ಮುಂಭಾಗ ಯಾವುದು ಕೊಡ್ಲಿ ಹಿಂಭಾಗ ಯಾವುದು ಗೊತ್ತಾಗದಂಗೆ ಅದನ್ನು ಮಾಡಿಬಿಟ್ಟಿರ್ತಾರೆ. ಈಗ ಅದನ್ನು ಸುತ್ತಿಗೆ ಎಂದು ಸಹ ಕರೆಯಬಹುದಿತ್ತು. ಆ ಕೊಡ್ಲಿಯನ್ನು ಏನಂತ ಕೂಡ ನಾವು ಕರಿಬಹುದಾಗಿತ್ತು. ಸುತ್ತಿಗೆ ನೋಡಿರ್ತೀರಿ ಎಲ್ಲರೂ, ಅದನ್ನು ಏನಂತ ಕರಿಬಹುದಾಗಿತ್ತು, ಲೇಖಕರ ಕೊಡ್ಲಿಯನ್ನು ಸುತ್ತಿಗೆ ಎಂದು ಕೂಡ ಕರೆಯಬಹುದಾಗಿತ್ತು. ಅದರಲ್ಲಿ ದುರ್ಗಪ್ಪ ಹೇಗೆ ಮರ ಕಡಿಯುತ್ತಾನೋ ಗೊತ್ತಾಗಲಿಲ್ಲ. ಲೇಖಕರ ಕೊಡ್ಲಿ ಕೊಡಕ್ಕೆ ಯಾಕೆ ಹೋಗಲಿಲ್ಲ ಅನ್ನೋದಕ್ಕೆ ಇದು ಒಂದು ಕಾರಣ. ಯಾಕಂದ್ರೆ ಕೊಡ್ಲಿ ಸರಿ ಇರಂಗಿಲ್ಲ, ಸುಮಾರು ಕೊಡ್ಲಿ ಕೊಟ್ಟ ಅಂತ ಯಾರು ಬೈಬೋದು, ದುರ್ಗಪ್ಪ ನಿರೂಪಕರನ್ನು ಬೈಬೋದು. ಆ ಕಾರಣಕ್ಕಾಗಿ ಅಟ್ಟದ ಮೇಲೆ ಹತ್ತಿ ನೀನು ಕೊಡ್ಲಿ ತೊಗೊಂಡು ಹೋಗು ಅಂತ ಯಾರು ಹೇಳ್ತಾರೆ ಇಲ್ಲಿ, ನಿರೂಪಕರು ದುರ್ಗಪ್ಪನಿಗೆ ಹೇಳಿರ್ತಾರೆ. ಆವಾಗ ದುರ್ಗಪ್ಪ ಹೇಗೆ ಮರ ಕಡಿಯುತ್ತಾನೋ ಗೊತ್ತಾಗಲಿಲ್ಲ. ಏನೇ ಇರಲಿ ಅದನ್ನು ಅವನೇ ಹುಡುಕಿ ತಗೊಂಡು ಹೋಗಿದ್ದರಿಂದ ಮೊಂಡು ಕೊಡಲಿ ಕೊಟ್ಟಿದ್ದಕ್ಕೆ ನನ್ನನ್ನು ಅವನು ದೂಷಿಸುವಂತೆ ಇರಲಿಲ್ಲ. ದುರ್ಗಪ್ಪ ಹೆಂಗೆ ಮರ ಕಡಿತಾನಂತ ಗೊತ್ತಿಲ್ಲ, ಯಾಕಂದ್ರೆ ಸುತ್ತಿಗೆ ಆಕಾರಕ್ಕೆ ಯಾವ್ದು ಬಂದುಬಿಟ್ಟಿರ್ತೈತಿ, ಕೊಡ್ಲಿ ಬಂದುಬಿಟ್ಟಿರ್ತೈತಿ. ಇನ್ನು ಒಂದು ವೇಳೆ ಇವರ ಹೋಗಿ ಕೊಟ್ಟಿರಂದ್ರೆ ದುರ್ಗಪ್ಪ ನಿರೂಪಕರನ್ನು ಬೈತಿದ್ದ. ಈಗ ಅವ ಕೊಡ್ಲಿ ತೊಗೊಂಡು ಹೋಗಿದ್ದಾನೋ ಅದಕ್ಕೆ ನನಗೇನು ಯಾರು ಬೈಯಂಗಿಲ್ಲ,
ದುರ್ಗಪ್ಪ ಬೈಯಂಗಿಲ್ಲ ಅಂತ ಯಾರು ಅಂದ್ಕೊಳ್ತಾರೆ ಇಲ್ಲಿ ನಿರೂಪಕರು ಅಂದ್ಕೊಳ್ತಾರೆ. ಒಂದು ವೇಳೆ ಏನಾದರೂ ನಿರೂಪಕರ ಹೋಗಿ ದುರ್ಗಪ್ಪನಿಗೆ ಕೊಡ್ಲಿ ಕೊಟ್ಟಿದ್ರಂದ್ರೆ ದುರ್ಗಪ್ಪ ಯಾರನ್ನು ಬೈತಿದ್ದ, ಮೊಂಡು ಕೊಡ್ಲಿ ಕೊಟ್ಟಿದ್ದ ನೀವು ನಿರೂಪಕ ಅಂತ ದುರ್ಗಪ್ಪ ಬೈಬಹುದಾಗಿತ್ತು. ಈಗ ಕೊಡ್ಲಿ ತಾನ ತೊಗೊಂಡು ಹೋಗಿರೋದ್ರಿಂದ ಯಾರಿಗೆ ಬೈಯಕ್ಕೆ ಅವಕಾಶ ಇಲ್ಲ, ಇಲ್ಲಿ ದುರ್ಗಪ್ಪನಿಗೆ ನಿರೂಪಕರನ್ನು ಬೈಲಿಕ್ಕೆ ಅವಕಾಶ ಇರಲಿಲ್ಲ. ಅದನ್ನು ಅವಳು ಅಕಸ್ಮಾತ್ ಕದ್ದರೂ ನನಗೇನು ಕೊಡ್ಲಿ ಹೋಯ್ತೆಂದು ದುಃಖವಾಗುತ್ತಿರಲಿಲ್ಲ. ಒಂದು ವೇಳೆ ದುರ್ಗಪ್ಪ ಕೊಡ್ಲಿಯನ್ನು ಕದ್ಕೊಂಡು ಹೋದ್ರೂ ಕೂಡ ನನಗೇನು ದುಃಖ ಆಗ್ತಿರಲಿಲ್ಲ ಅಂತ ಲೇಖಕರು ಹೇಳ್ತಾರೆ. ಯಾಕಂದರೆ ಬಹಳಷ್ಟು ಬೆಲೆ ಬಾಳುವ ವಸ್ತು ಯಾವುದಾಗಿರಂಗಿಲ್ಲ, ಇಲ್ಲಿ ಕೊಡ್ಲಿ ಆಗಿರಂಗಿಲ್ಲ. ಹಾಗಾಗಿ ನಾನು ದುರ್ಗಪ್ಪನನ್ನು ಹುಡುಕಿ ಕೊಡ್ಲಿ ವಸೂಲಿ ಮಾಡುವ ಗೋಜಿಗೆ ಹೋಗಲಿಲ್ಲ. ಹೀಗಾಗಿ ಕೊಡ್ಲಿ ವಸೂಲಿ ಮಾಡಿ ದುರ್ಗಪ್ಪ ಎಲ್ಲಿದ್ದಾರಂತ ಹುಡುಕಾಡಕ್ಕೂ ಹೋಗಲಿಲ್ಲ, ಆ ಕೊಡ್ಲಿಯನ್ನು ವಸೂಲಿ ಮಾಡಲಿಕ್ಕೂ ಕೂಡ ಹೋಗಲಿಲ್ಲ. ಇಲ್ಲಿಂದನೂ ಕೂಡ ಪ್ರಶ್ನೆ ಕೇಳ್ತಾರೆ, ನಿರೂಪಕರು ಕೊಡಲಿಯನ್ನು ವಸೂಲಿ ಮಾಡುವಂತಹ ಗೋಜಿಗೆ ಯಾಕೆ ಹೋಗಲಿಲ್ಲ ಅನ್ನೋ ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ಆ ಕೊಡ್ಲಿ ಬಹಳಷ್ಟು ಬೆಲೆ ಬಾಳುವಂತಹ ಅಮೂಲ್ಯವಾದಂತಹ ವಸ್ತು ಆಗಿರಂಗಿಲ್ಲ. ಅದರ ಜೊತೆಗೆ ಮಣ್ಣು ಆಗಿ ಕೆರೆ ಕೆಲಸಕ್ಕೆ ಬಂದಂತಹ ಒಟ್ಟರು ಮಣ್ಣು ಅಗೆಯುವಾಗ ಅಡ್ಡಲಾದ ಬೇರುಗಳನ್ನು ಕಡಿಬೇಕಂದ್ರೆ ಕಲ್ಲು ಮಣ್ಣು ನೋಡಲಾರ್ದ ಎರ್ರ ಬೀದಿ ಜಪ್ಪಿ ಅದನ್ನು ಹಿಂಭಾಗ ಯಾವುದು ಮುಂಭಾಗ ಯಾವುದು ಗೊತ್ತಾಗಿರ್ತಾರ ಮಾಡಿಬಿಟ್ಟಿರ್ತಾರೋ. ಆಮೇಲೆ ಕೊಡ್ಲಿ ಏನಾಗಿರ್ತೈತಿ, ಈಗ ಸುತ್ತಿಗೆ ಆಕಾರಕ್ಕೆ ಬಂದಿರ್ತೈತಿ. ಹೀಗಾಗಿ ಮರ ಕಡಿಲಿಕ್ಕೆ ಮಣ್ಣು ಕೊಡ್ಲಿ ಯಾಕೆ ಇವ್ರು ಕೊಟ್ಟರು ಅನ್ನೋದ ಬೈಯುವಂಗೂ ಇರಂಗಿಲ್ಲ. ಯಾಕಂದ್ರೆ ದುರ್ಗಪ್ಪನ ಸ್ವತಃ ಅಟ್ಟ ಹತ್ಕೊಂಡು ಏನು ಮಾಡಿದನು, ಆ ಒಂದು ಕೊಡ್ಲಿಯನ್ನು ತೆಗೆದುಕೊಂಡ ಹೋಗ್ಬಿಟ್ಟಿರ್ತಾನು. ಅದರ ಜೊತೆಗೆ ಬಹಳಷ್ಟು ಅದು ಬೆಲೆ ಬಾಳುವ ವಸ್ತು ಆಗಿರಂಗಿಲ್ಲ. ಒಂದು ವೇಳೆ ದುರ್ಗಪ್ಪ ಅದನ್ನು ಕದ್ಕೊಂಡು ಹೋದ್ರು ಯಾರಿಗೆ ಬೇಸರ ಆಗ್ತಿರ್ಲಿಲ್ಲ, ಇಲ್ಲಿ ನಿರೂಪಕರಿಗೆ ಬೇಜಾರಾಗ್ತಿರ್ಲಿಲ್ಲ. ಹೀಗಾಗಿ ಆ ಕೊಡ್ಲಿಯನ್ನು ವಸೂಲಿ ಮಾಡುವಂತಹ ಗೋಜಿಗೆ ಯಾರು ಹೋಗಂಗಿಲ್ಲ, ಇಲ್ಲಿ ನಿರೂಪಕರು ಹೋಗಂಗಿಲ್ಲ. ಅದ್ರ ಮೇಲೂ ಕೂಡ ಪ್ರಶ್ನೆ ಕೇಳ್ತಿರ್ತಾರೆ. ಮೊದಲನೇ ಅಧ್ಯಾಯದಲ್ಲಿ ಒಟ್ಟಾರೆಯಾಗಿ ಏನೇನೆಲ್ಲ ವಿಚಾರಗಳು ಬರ್ತಾವ ಅಂದ್ರೆ ನಿರೂಪಕರು ಗೇರ್ ಬಾಕ್ಸನ್ನು ರಿಪೇರಿ ಮಾಡುವಂತಹ ಸನ್ನಿವೇಶ, ದುರ್ಗಪ್ಪ ಲೇಖಕರ ಬಳಿ ಬಂದಂತಹ ಸನ್ನಿವೇಶ, ಆಮೇಲೆ ದುರ್ಗಪ್ಪ ನಿರೂಪಕರ ಮಧ್ಯೆ ಏನೇನೆಲ್ಲ ಸಂಭಾಷಣೆ ನಡೀತೈತಿ, ದುರ್ಗಪ್ಪ ಯಾಕೆ ಬಂದಿರಬಹುದು ಅನ್ನುವಂತಹ ಯೋಚನೆಯನ್ನು ಲೇಖಕರು ಯಾವ ರೀತಿ ಮಾಡ್ತಾರೋ, ಚಂದ ವಸೂಲಿಗೆ ಅಥವಾ ಇನಾಮು ಕೇಳಲು ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಲಿಕ್ಕೆ ಆತ ಬಂದಿರಬಹುದು ಅಂತ ಯಾರು ತಿಳ್ಕೊತಾರೆ, ಇಲ್ಲಿ ನಿರೂಪಕರು ತಿಳ್ಕೊತಾರೋ. ಆಮೇಲೆ ಆತ ಯಾವ್ದಕ್ಕೆ ಬಂದಿರ್ತಾನೋ, ದುರ್ಗಪ್ಪ ಕೊಡ್ಲಿಯನ್ನು ಇಸ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾನೋ. ಯಾಕಂದ್ರೆ ತಂತಿ ಮೇಲೆ ಮರದ ಕೊಂಬೆ ಬಿದ್ದಿರ್ತೈತಿ, ಅದನ್ನು ಕಡೆದ ಲೈನ್ ಕ್ಲಿಯರ್ ಮಾಡುವ ಉದ್ದೇಶದಿಂದ ಆತ ಏನು ಮಾಡ್ತಾನೋ, ಕೊಡ್ಲಿ ಕೇಳಲಿಕ್ಕೆ ನಿರೂಪಕರ ಹತ್ರ ಬಂದಿರ್ತಾನೋ. ಕೊಡ್ಲಿಯನ್ನು ಅವನಿಗೆ ತೊಗೊಂಡು ಹೋಗಕ್ಕೆ ಹೇಳ್ತಾರೋ. ಯಾಕಂದ್ರೆ ಅದೇನಾಗಿರ್ತೈತಿ, ಸುತ್ತಿಗೆ ಆಕಾರಕ್ಕೆ ಬಂದಿರ್ತೈತಿ. ಮೊಂಡು ಕೊಡ್ಲಿ ಲೇಖಕರು ಕೊಟ್ಟರು ಅನ್ನೋದ ಯಾರು ಬೈಬಾರ್ದಿಲ್ಲಿ, ದುರ್ಗಪ್ಪ ನಿರೂಪಕರನ್ನು ಬೈಬಾರ್ದು ಅನ್ನೋ ಉದ್ದೇಶದಿಂದ ಅವರು ಅವನಿಗೆ ತೊಗೊಂಡು ಹೋಗುತ್ತಾ ಹೇಳ್ತಾರೋ. ಆ ಒಂದು ಸುತ್ತಿಗೆ ಆಕಾರಕ್ಕೆ ಬಂದಂತಹ ಕೊಡ್ಲಿ ಬಹಳಷ್ಟು ಅಮೂಲ್ಯವಾದಂತಹ ವಸ್ತು ಆಗಿರಂಗಿಲ್ಲ. ಹೀಗಾಗಿ ಆ ನಿರೂಪಕರು ಕೊಡ್ಲಿಯನ್ನು ವಸೂಲಿ ಮಾಡುವಂತಹ ಗೋಜಿಗೂ ಕೂಡ ಹೋಗಂಗಿಲ್ಲ. ಇಷ್ಟೆಲ್ಲ ವಿಚಾರಗಳು ಕೃಷ್ಣೇಗೌಡನ ಆನೆಯ ಮೊದಲನೇ ಅಧ್ಯಾಯದಲ್ಲಿ ಬರ್ತಾವೆ. ಅಷ್ಟು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ 12 ಅಧ್ಯಾಯ ಬಹಳಷ್ಟು ಮಹತ್ವದ್ದು. 20 ಅಂಕಗಳು ಈ ಕೃಷ್ಣೇಗೌಡನ ಆನೆ ಅನ್ನುವಂತಹ ಅಧ್ಯಾಯದಿಂದ ಬರ್ತಾವೆ, ದೀರ್ಘಗತಿಯಿಂದ ಬರ್ತಾವೆ. ಅದಕ್ಕೋಸ್ಕರ ಪ್ರತಿ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೋತ್ತರಗಳು ಕೂಡ ಅಷ್ಟೇ ಮಹತ್ವದ್ದಾಗಿರ್ತವೆ.